ನಮಸ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನ ವಿಶೇಷ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯ ಈ ಒಂದು ಸರಣಿಯ 5ನೇ ಭಾಗವಾಗಿ ಇವತ್ತು ನಾವು ನಿಮ್ಮೊಂದಿಗೆ ಶ್ರೀ ಪ್ರಶಾಂತ್ ನೀಲಾವರ ಸರ್ ಅವ್ರ ಜೊತೆ ಇರುವಂಥದ್ದು. ಸೊ ಇವತ್ತು ನಾವು 5ನೇ ಭಾಗವಾಗಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತ ಸಂವಿಧಾನ ಹೇಳುವಂಥ ಒಂದು ಕಾನ್ಸೆಪ್ಟ್. ಸೊ ಈ ಹಿಂದೆ ಆಲ್ರೆಡಿ 4 ವಿಷಯಗಳ ಬಗ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಹೇಗೆ ಅದೆಲ್ಲವೂ ಕೂಡ ನಾವು ನೋಡಿದ್ದೇವೆ. ಅದನ್ನು ಕೂಡ ನೀವು ನೋಡಿ. ಹಾಗೆ ಇವತ್ತಿನ ಈ ಒಂದು ವಿಷಯಕ್ಕೆ ನಾವು ಬರೋಣ. ನಮಸ್ತೆ ಸರ್. ನಮಸ್ತೆ ಸರ್. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತ ಸಂವಿಧಾನ ಹೇಳುವಂಥ ಒಂದು ಸಿಲೆಬಸ್ ತುಂಬ ಎಲ್ಲ ಎಕ್ಸಾಮಲ್ಲೂ ಇರುತ್ತೆ. ಸೊ ಅದಕ್ಕೆ ಹೇಗೆ ತಯಾರಿ ಮಾಡ್ಕೊಳ್ಬೇಕು? ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಆದ ಈಗ CA, CS ಇಂಥ ಪರೀಕ್ಷೆಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಗ್ರ್ಯಾಜುಯೇಟ್ಸ್ ಬರೆಯುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಈವನ್ PU ಆದವರು ಬರೆಯುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅದು ರಾಜ್ಯ ಮಟ್ಟದಿರ್ಬೋದು, ರಾಷ್ಟ್ರ ಮಟ್ಟದಿರ್ಬೋದು, ಭಾರತ ಸಂವಿಧಾನ ಒಂದು ಸಿಲೆಬಸ್ನ ಬಹಳ ಮುಖ್ಯವಾದಂಥ ಒಂದು ಭಾಗ. ಭಾರತ ಸಂವಿಧಾನ ಮೇಲೆ ಪ್ರಶ್ನೆಗಳೇ ಇಲ್ಲದ ಸ್ಪರ್ಧಾತ್ಮಕ ಪರೀಕ್ಷೆಗಳೇ ಇಲ್ಲ ಅನ್ಬೋದು. ಸ್ವಲ್ಪ ಮಟ್ಟಿಗೆ ಕಳೆದ 4-6 ವರ್ಷಗಳಲ್ಲಿ ಬ್ಯಾಂಕ್ ಪರೀಕ್ಷೆಗಳಲ್ಲಿ ಸಂವಿಧಾನದ ಮೇಲೆ ಪ್ರಶ್ನೆಗಳಿರಲಿಲ್ಲ. IBPS, ಇಂಡಿಯನ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತ ಇಂಟ್ರೊಡ್ಯೂಸ್ ಮಾಡಿ 2011 ಅಲ್ಲಿಂದ ಅದನ್ನು ಬಿಟ್ಟಿದ್ರು. ಆದರೆ ಕಳೆದ ವರ್ಷ ನಡೆದಂಥ IBPS ಕ್ಲೆರಿಕಲ್ ಮತ್ತು ಆಫೀಸರ್ಸ್ ಎರಡೂ ಪರೀಕ್ಷೆಗಳಲ್ಲಿ ಪಾಲಿಟಿಗೆ ಸಂಬಂಧಪಟ್ಟ, ಅಂದರೆ ರಾಜಕಾರಣಕ್ಕೆ ಸಂಬಂಧಪಟ್ಟ ಒಂದು 2-3 ಪ್ರಶ್ನೆಗಳನ್ನು ಕೇಳಿದ್ದಿದೆ. ಆದ್ದರಿಂದ ಬಹುತೇಕ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಸಿವಿಲ್ ಸರ್ವಿಸ್ ಪರೀಕ್ಷೆಗಳಲ್ಲಿ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ರೈಲ್ವೆ ನೇಮಕಾತಿ ಪರೀಕ್ಷೆಗಳಲ್ಲಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನಡೆಸುವಂಥ ಪರೀಕ್ಷೆಗಳಲ್ಲಿ, ಅಥವಾ ಕರ್ನಾಟಕದಲ್ಲಿ KAS ಇರ್ಬೋದು, ಪೊಲೀಸ್ ಇಲಾಖಾ ಪರೀಕ್ಷೆಗಳಿರ್ಬೋದು, ಅಥವಾ FDA, SDA ಅಂತ ಕ್ಲೆರಿಕಲ್ ಪರೀಕ್ಷೆಗಳಿರ್ಬೋದು, ಇಲ್ಲೆಲ್ಲ ಭಾರತ ಸಂವಿಧಾನ ಬಹಳ ಮುಖ್ಯ. ಕೇವಲ ಪರೀಕ್ಷಾ ದೃಷ್ಟಿಯಿಂದೂ ಅಲ್ಲ, ಒಬ್ಬ ಒಳ್ಳೆಯ ನಾಗರಿಕನಾಗಿ ಈ ದೇಶದಲ್ಲಿ ಜೀವಿಸಲಿಕ್ಕೆ ಕೂಡ ಸಂವಿಧಾನ ಪ್ರಜ್ಞೆ ಬಹಳ ಮುಖ್ಯ. ಅದು ಇಡೀ ದೇಶದ ರಾಜಕೀಯ ಸಾಮಾಜಿಕ ವ್ಯವಸ್ಥೆಯನ್ನು ರೂಪಿಸುವಂಥ ಒಂದು ಫಂಡಮೆಂಟಲ್ ಡಾಕ್ಯುಮೆಂಟ್. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರಿ ಮಾಡುವಂಥ ಒಬ್ಬ ಆಕಾಂಕ್ಷಿ ಭಾರತ ಸಂವಿಧಾನವನ್ನು ಹೇಗೆ ನೋಡಬೇಕು, ಒಂದು ಸಂವಿಧಾನದ ಪ್ರಾಮುಖ್ಯತೆ ಏನಂತ ಮೊದಲು ತಿಳ್ಕೊಳ್ಬೇಕು. ಮತ್ತು ಭಾರತದ ಹಿಸ್ಟ್ರಿ ಆಫ್ ದ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತ ಸಂವಿಧಾನ ನಿರ್ಮಾಣವಾದಂಥ ಇತಿಹಾಸದ ಬಗ್ಗೆ, ಇಲ್ಲಿ ಬೇರೆ ಬೇರೆ ಆ್ಯಕ್ಟ್ಗಳ ಬಗ್ಗೆ, ಆ ಸಂವಿಧಾನವನ್ನು ರೂಪಿಸುವಲ್ಲಿ ಶ್ರಮ ವಹಿಸಿದಂಥ ಎಲ್ಲ ಸಂವಿಧಾನ ತಜ್ಞರ ಬಗ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಜವಾಹರ್ಲಾಲ್ ನೆಹರು ಇವರ ಚಿಂತನೆಗಳು ಯಾವ ರೀತಿಯ ಪ್ರಭಾವವನ್ನು ಬೀರಿದ್ವು ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಒಂದಿಷ್ಟು ಜ್ಞಾನವನ್ನು ಹೊಂದಿರಬೇಕು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್, ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಆರಂಭದಲ್ಲಿ 389 ಮಂದಿ, ತದನಂತರದಲ್ಲಿ ಮುಸ್ಲಿಂ ಲೀಗ್ ಪ್ರತ್ಯೇಕವಾದ ಬಳಿಕ 289 ಮಂದಿ ಒಟ್ಟು ನಡೆಸಿದಂಥ 15 ಸಭೆಗಳಲ್ಲಿ ಯಾವ ವಿಷಯವನ್ನು ಚರ್ಚೆ ಮಾಡಿದರು ಮತ್ತು ಯಾವ ವಿಚಾರಗಳನ್ನು ಈ ದೇಶದ ಸಾಮಾಜಿಕ ರಾಜಕೀಯ ವ್ಯವಸ್ಥೆಯ ಮೂಲ ತಳಹದಿ ಅಂತ ಪರಿಗಣಿಸಿದರು ಎಂಬಿತ್ಯಾದಿ ವಿಷಯದ ಬಗ್ಗೆ ತಿಳ್ಕೊಳ್ಬೇಕು. ಸಂವಿಧಾನದ ಮೂಲ ತಳಹದಿ, ಇಡೀ ಭಾರತದ ಈ ದೇಶದ ಸಾಮಾಜಿಕ ರಾಜಕೀಯ ವ್ಯವಸ್ಥೆಯ ಮೂಲ ತಳಹದಿ ಅಂತ ಪರಿಗಣಿಸಲ್ಪಡುವಂಥ ತಾತ್ವಿಕ ಮೌಲ್ಯಗಳು ಯಾವುದು ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಬೇಕು. ಸೊ ಸಂವಿಧಾನ ರಚನಾ ಸಭೆ ಮತ್ತು ಅದರ ರಚನೆ, ಅಲ್ಲಿ ನಡೆಸಿದಂಥ ಚರ್ಚೆಗಳು, ಇದು ಮೊದಲ ಹಂತದ ಪ್ರಿಪರೇಷನ್ ಅಂತ ಕರೀತಾರೆ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಈ ಸಂವಿಧಾನವನ್ನು ರೂಪುಗೊಳ್ಳುವಲ್ಲಿ ಯಾವ್ಯಾವ ಅಂಶಗಳು ಪ್ರಭಾವವನ್ನು ಬೀರಿದ್ವು, ಏನೇನು ನಮ್ಮ ಸಂವಿಧಾನ ತಜ್ಞರ ಮೇಲೆ ಪ್ರಭಾವವನ್ನು ಬೀರಿತ್ತು ಎಂಬುದು ಬಗ್ಗೆ ತಿಳ್ಕೊಳ್ಳುವಂಥದ್ದು ಇದು ಒಂದು. ಎರಡನೇ ಭಾಗವಾಗಿ ವಾಟ್ ಆರ್ ದ ಬೇಸಿಕ್ ಫೀಚರ್ಸ್ ಆಫ್ ಇಂಡಿಯನ್ ಭಾರತ ಸಂವಿಧಾನದ ಮೂಲ ಲಕ್ಷಣಗಳೆಲ್ಲ ಯಾವುದು ಅಂತ. ಈಗ ಉದಾಹರಣೆಗೆ ಸಂಸದೀಯ ಪ್ರಜಾಪ್ರಭುತ್ವ, ನಾವು ಬ್ರಿಟಿಷ್ ಮಾದರಿಯ ಸಂಸದೀಯ ಪ್ರಜಾಪ್ರಭುತ್ವವನ್ನು ಈ ದೇಶದಲ್ಲಿ ಅಳವಡಿಸಿದರು. ಅದಕ್ಕೆ ಬೇರೆ ಬೇರೆ ಕಾರಣ ಇತ್ತು. ಈ ದೇಶ ಒಂದು ವೈವಿಧ್ಯತೆಯ ದೇಶ, ಬಹುರೂಪಿ ದೇಶ. ಇಲ್ಲಿ ಎಲ್ಲ ವರ್ಗಗಳ ಜನರ, ಎಲ್ಲ ಸಮಸ್ತ ಸಮುದಾಯಗಳ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಒಂದು ಪಾರ್ಲಿಮೆಂಟಲ್ಲಿ ಅದು ಸೂಕ್ತವಾದದ್ದು, ಎಲ್ಲರನ್ನ ಪ್ರತಿನಿಧಿಸುವಂಥ ಒಂದು ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮಗೆ ಬೇಕು ಅನ್ನುವಂಥ ನೆಲೆಯಲ್ಲಿ ಈ ಬಹುರೂಪಿ ವ್ಯವಸ್ಥೆಯಲ್ಲಿ ಅಧ್ಯಕ್ಷೀಯ ಮಾದರಿಯಲ್ಲೋ ಸರ್ವಾಧಿಕಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇನೆ ಆತಂಕ ಕೂಡ ಅವರನ್ನು ಕಾಡಿತ್ತು. ಸೊ ಬ್ರಿಟಿಷ್ ಮಾದರಿಯ ಸಂಸದೀಯ ಪ್ರಜಾಪ್ರಭುತ್ವವನ್ನು ಇಲ್ಲಿ ಅಳವಡಿಸಿದ್ರು ಕೂಡ ಅದೇ ಮಾದರಿಯನ್ನು ಇಲ್ಲಿದ್ದ, ಈಗ ಉದಾಹರಣೆಗೆ ಬ್ರಿಟಿಷ್ ರಾಜ ಮೊನಾರ್ಕ್, ಹಿ ಈಸ್ ಜಸ್ಟ್ ಎ ಸೆರೆಮೋನಿಯಲ್ ಹೆಡ್, ಕೇವಲ ಅಲಂಕಾರ ಮೂರ್ತಿ. ಅಲ್ಲಿ ಎಲ್ಲವೂ ಕೂಡ ಸಂಸತ್ತೇ ನಿರ್ಧಾರ ಮಾಡುವಂಥದ್ದು.
ರಾಜನಿಗೆ ಏನು ಅಧಿಕಾರಗಳೇ ಇಲ್ಲ. ಪ್ರೆಸಿಡೆಂಟ್ ಇಸ್ ಮಿಯರ್ಲಿ ಅ ರಬ್ಬರ್ ಸ್ಟ್ಯಾಂಪ್. ಬಟ್ ಅದೇ ಮಾದರಿ ನಮ್ಮಲ್ಲಿ ಅಳವಡಿಸಿದ್ರು ಕೂಡ ಇಂಡಿಯನ್ ಪ್ರೆಸಿಡೆಂಟ್ ಈಸ್ ನಾಟ್ ಜಸ್ಟ್ ಎ ರಬ್ಬರ್ ಸ್ಟ್ಯಾಂಪ್. ಒಬ್ಬ ಸಂವಿಧಾನವನ್ನು ಹೇಗೆ ನಾವು ನೋಡ್ಬೇಕಂತ ಹೇಳಿದರೆ, ಈಗ ತುರ್ತು ಪರಿಸ್ಥಿತಿಯ ಘೋಷಣೆಯ ಸಂದರ್ಭದಲ್ಲಿ, ಅದರಲ್ಲೂ ಮುಖ್ಯವಾಗಿ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿಯ ಘೋಷಣೆಯ ಸಂದರ್ಭದಲ್ಲಿ ಅಥವಾ ಒಂದು ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ನೀವು ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬರದೇ ಇದ್ದಾಗ ಅದು ರಾಷ್ಟ್ರಪತಿಯವರ ವಿವೇಚನಾತ್ಮಕ ಅಧಿಕಾರ ಆಗ್ತದೆ. ಹಿ ಕ್ಯಾನ್ ಇನ್ವೈಟ್ ದ ಲೀಡರ್ ಆಫ್ ದ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಟು ಫಾರ್ಮ್ ದ ಗವರ್ಮೆಂಟ್. ಸೊ ಆ ದೃಷ್ಟಿಯಲ್ಲಿ ನಮ್ಮ ರಾಷ್ಟ್ರಾಧ್ಯಕ್ಷರಿಗೆ ಒಂದು ಕೆಲವು ವಿಶೇಷವಾದಂಥ ಅಧಿಕಾರಗಳಿವೆ. ಈವನ್ ದ ಪ್ರೆಸಿಡೆಂಟ್ ಕ್ಯಾನ್ ಸೆಂಡ್ ಎ ಬಿಲ್ ಬ್ಯಾಕ್ ಟು ದ ಹೌಸ್ ಫಾರ್ ರೀಕನ್ಸಿಡರೇಷನ್. ಒಂದು ಪಾರ್ಲಿಮೆಂಟ್ ರೂಪಿಸುವಂಥ ಒಂದು ಮಸೂದೆಯನ್ನು ತನಗಿಷ್ಟ ಇಲ್ಲ ಅಂತೇಳಿ ಆದರೆ ಅದನ್ನು ಮರುಪರಿಶೀಲನೆಗೆ ವಾಪಸ್ ಕಳಿಸ್ಬೋದು. ಮತ್ತೆ ಸಂಸತ್ತು ಅದೇ ಬಹುಮತದಲ್ಲಿ ಅಂಗೀಕಾರ ಮಾಡಿದರೆ ರಾಷ್ಟ್ರಪತಿ ಸಹಿ ಹಾಕಬೇಕಾದಂಥ ಸಂದರ್ಭ ಇದೆ. ಆದರೂ ಕೂಡ ಏಕಾಏಕಿ ರಾಷ್ಟ್ರಪತಿಯವರಿಂದ ತಿರಸ್ಕರಿಸಲ್ಪಟ್ಟಂಥ ಒಂದು ಮಸೂದೆಯನ್ನು ಮತ್ತೆ ಮರು ಅಂಗೀಕಾರ ಮಾಡೋದು ಸಂಸತ್ತಿಗೂ ಕೂಡ ಒಂದು ನೈತಿಕ ವಿಷಯ ಆಗ್ತದೆ ಅಂತ. ಸೊ ಅಂದರೆ ಈ ವ್ಯತ್ಯಾಸ ಇದೆ ನಮ್ಮ ಸಂವಿಧಾನದಲ್ಲಿ. ಆ ಸಂವಿಧಾನ ರಚನೆ ಮಾಡಿ ಬೇರೆ ಬೇರೆ ದೇಶಗಳನ್ನು ಮಾದರಿಯಾಗಿ ಇಟ್ಕೊಂಡು ಸಂವಿಧಾನವನ್ನು ರಚನೆ ಮಾಡಿದ್ರೂ ಕೂಡ, ಈಗ ಬ್ರಿಟನ್ ಇದು ಅಮೇರಿಕದಿಂದ ಇದು ಮೂಲಭೂತ ಹಕ್ಕುಗಳನ್ನು ಪಡೆದಿರ್ಬೋದು, ಆದರೆ ಮಾದರಿಯಾಗಿ ತಗೊಂಡಿರ್ಬೋದು. ಆದರೆ ಇಲ್ಲಿ ಆರ್ಟಿಕಲ್ 19 ಭಾರತ ಸಂವಿಧಾನದ 19ನೇ ವಿಧಿಯಲ್ಲಿ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ 6 ರೀತಿಯ ಸ್ವಾತಂತ್ರ್ಯಗಳನ್ನು ಕೊಟ್ಟಿದೆ. ಬಟ್ ಆ ಸ್ವಾತಂತ್ರ್ಯವನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಕಟ್ಟುವಂಥ ಸ್ವಾತಂತ್ರ್ಯ, ಸಭೆ ಸಮಾರಂಭಗಳನ್ನು ನಡೆಸುವಂಥ ಸ್ವಾತಂತ್ರ್ಯ, ವೃತ್ತಿ ಸ್ವಾತಂತ್ರ್ಯ, ವಾಸ್ತವ ಇರುವಂಥ ಹಕ್ಕು ಇದೆಲ್ಲ ಕೊಟ್ಟಿದ್ದಾರೆ. ಆದರೆ ಈ ಎಲ್ಲ ಸ್ವಾತಂತ್ರ್ಯಗಳನ್ನು ಅನುಭವಿಸುವಂಥ ಸಂದರ್ಭದಲ್ಲಿ ಒಂದು ರೀಸನೇಬಲ್ ರಿಸ್ಟ್ರಿಕ್ಷನ್ಸ್, ವಿವೇಕಯುತವಾದಂಥ ಒಂದು ನಿರ್ಬಂಧಕ್ಕೆ ನಾವು ಒಳಗಾಗ್ತೇವೆ. ಅಂದರೆ ವೆನ್ ಯು ಸ್ಪೀಕ್ ಯು ಆರ್ ನಾಟ್ ಸಪೋಸ್ ಟು ಮೇಕ್ ಸ್ಟೇಟ್ಮೆಂಟ್ಸ್ ಡೆರಗೇಟರಿ ಟು ದ ನ್ಯಾಷನಲ್ ಇಂಟಿಗ್ರೇಷನ್. ಈ ದೇಶಕ್ಕೆ, ಈ ಸಮಾಜಕ್ಕೆ ವಿರೋಧಿಯಾದ ಮತ್ತು ಈ ಸಮಾಜದ ಸಾಮರಸ್ಯವನ್ನು ಕೆಡಿಸುವಂಥ ಹೇಳಿಕೆಗಳನ್ನೆಲ್ಲ ಮಾಡಲಿಕ್ಕಿಲ್ಲ ಅಂತ. ಅಂದರೆ ನಮ್ಮ ಸ್ವಾತಂತ್ರ್ಯವನ್ನು ನಾವು ಆ ಅರ್ಥದಲ್ಲಿ ಒಂದು ಅರ್ಥಪೂರ್ಣವಾಗಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕದಡದ ರೀತಿಯಲ್ಲಿ ಅನುಭವಿಸಬೇಕು ಅಂತ. ಇಂಥ ಸೂಕ್ಷ್ಮತೆಗಳು ನಮ್ಮ ಸಂವಿಧಾನದಲ್ಲಿದೆ. ಒಬ್ಬ ಸಂವಿಧಾನವನ್ನು ಓದುವಂಥ ವಿದ್ಯಾರ್ಥಿ ಈ ಸೂಕ್ಷ್ಮತೆಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತ. ಐರ್ಲೆಂಡ್ನಿಂದ ರಾಜ್ಯ ನಿರ್ದೇಶಾತ್ಮಕ ತತ್ವಗಳನ್ನು ತಂದಿರ್ಬೋದು, ಆದರೆ ಮಾದರಿಯಾಗಿ ತಗೊಂಡಿರ್ಬೋದು, ಆದರೆ ಅದರಲ್ಲಿ ಗಾಂಧಿ ತತ್ವಗಳನ್ನು ಸೇರಿಸಿದ್ರು ಸಂವಿಧಾನ. ಅಂದರೆ ಗಾಂಧಿಯ ವಿಚಾರಗಳು ಒಂದು ಗ್ರಾಮ ರಾಜ್ಯದಿಂದ ರಾಮರಾಜ್ಯ, ಒಂದು ಆದರ್ಶ ರಾಜ್ಯ ಅನ್ನುವಂಥ ವಿಚಾರಗಳು ಈ ದೇಶಕ್ಕೆ ಹೆಚ್ಚು ಸೂಕ್ತ. ಯಾಕಂದರೆ ರೂರಲ್ ಇಂಡಿಯಾ ಇಸ್ ದ ರಿಯಲ್ ಇಂಡಿಯಾ. ಗ್ರಾಮೀಣ ಭಾರತವೇ ನಿಜವಾದ ಭಾರತ. ಇವತ್ತಿಗೂ ಭಾರತದಲ್ಲಿ 5 ಲಕ್ಷಕ್ಕೂ ಮಿಕ್ಕಿ ಗ್ರಾಮಗಳಿವೆ. ಸೊ ಗ್ರಾಮಗಳ ಅಭ್ಯುದಯದ ವಿನಃ ದೇಶದ ಅಭ್ಯುದಯದ ಕಲ್ಪನೆ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಸೊ ಗಾಂಧಿ ತತ್ವಗಳನ್ನು ಇಲ್ಲಿ ಅಳವಡಿಸಿದ್ರು ಅಂತ. ಈ ಕ್ರಿಯೇಟಿವಿಟಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಸಂವಿಧಾನ ರಚನಾ ಸಭೆಯ ಚರ್ಚೆಗಳನ್ನು ನೋಡಬೇಕು ಅಂತ. ಮೂಲ ತತ್ವಗಳು ಯಾವುದು? ಪಾರ್ಲಿಮೆಂಟರಿ ಡೆಮೋಕ್ರಸಿ, ಸೆಕ್ಯುಲರ್ ಸ್ಟೇಟು, ಕೇಂದ್ರ ರಾಜ್ಯ, ಫೆಡರಲ್ ಸ್ಟೇಟು. ಹೆಚ್ಚು ಅಧಿಕಾರಗಳು ಕೇಂದ್ರ ಸರ್ಕಾರಕ್ಕೆ ಯಾಕೆ ಕೊಟ್ಟಿದ್ದಾರೆ ಅಂದರೆ ಮತ್ತೆ ಏಕತೆ ಮತ್ತು ಸಮಗ್ರತೆ, ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಬೇಕು. ಈಗ ಇಷ್ಟು ಕೇಂದ್ರ ಬಲಿಷ್ಠವಾಗಿದ್ದರೂ ಕೂಡ, ಕೇಂದ್ರ ಪ್ರಾಬಲ್ಯವಾದವನ್ನು ಕಂಡರೂ ಕೂಡ ಎಷ್ಟು ಪ್ರತ್ಯೇಕತಾವಾದಿ ಚಳುವಳಿಗಳು ನಮ್ಮಲ್ಲಿ ನಡೀತಾ ಉಂಟು. ಸೊ ಆ ನೆಲೆಯಲ್ಲಿ ಅವತ್ತೇ 75 ವರ್ಷದ ಹಿಂದೆ ಈ ದೇಶದ ಏಕತೆ ಮತ್ತು ಸಮಗ್ರತೆಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರವೇ ಪ್ರಬಲವಾಗಿರಬೇಕು. ರಾಜ್ಯಗಳು ಒಂದು ಹಂತಕ್ಕೆ ಹಣಕಾಸಿಗಾಗಲಿ ಅಥವಾ ಇನ್ನಿತರ ವಿಚಾರಗಳಿಗಾಗಲಿ, ಆರ್ಥಿಕ ವ್ಯವಸ್ಥೆಗಾಗಲಿ ಕೇಂದ್ರವನ್ನು ಅವಲಂಬಿಸಿದರೂ ಪರವಾಗಿಲ್ಲ, ದೇಶದ ಏಕತೆ ಸಮಗ್ರತೆ ಉಳಿಬೇಕು ಎಂಬ ನೆಲೆಯಲ್ಲಿ. ಸೊ ಇಂತಹ ಮೂಲಭೂತವಾದಂಥ ತತ್ವಗಳು, ಫೆಡರಲ್ ಸ್ಟೇಟ್, ಸೆಕ್ಯುಲರಿಸಮ್, ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ. ಅಮೇರಿಕ ಸುಪ್ರೀಂ ಕೋರ್ಟ್ ಅಷ್ಟು ಸ್ಟ್ರಾಂಗ್ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲದೆ ಇರ್ಬೋದು, ಆದರೆ ಈ ದೇಶದ ಏಕತೆ ಸಮಗ್ರತೆಯನ್ನು ಕಾಪಾಡುವ, ಕೇಂದ್ರ ರಾಜ್ಯ ವಿವಾದಗಳನ್ನು ಇತ್ಯರ್ಥಗೊಳಿಸುವ, ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವ ಮತ್ತು ಸಂವಿಧಾನದ ಪಾವಿತ್ರ್ಯತೆಯನ್ನು ಕಾಪಾಡುವಷ್ಟು ಶಕ್ತಿಯುತವಾದಂಥ ಒಂದು ಸುಪ್ರೀಂ ಕೋರ್ಟನ್ನು ರಚನೆ ಮಾಡಿದ್ದಾರೆ. ಸೊ ಈ ನೆಲೆಯಲ್ಲಿ ಅಂದರೆ ಈ ದೇಶಕ್ಕೆ ಹೊಂದಿಕೊಳ್ಳುವಂಥ ಒಂದಿಷ್ಟು ತತ್ವಗಳನ್ನು, ತಾತ್ವಿಕ ಮೌಲ್ಯಗಳನ್ನು ಇಟ್ಟುಕೊಂಡು ಒಂದು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಅಂತ. ಸೊ ಇದು ಒಂದು ಮೊದಲ ಭಾಗ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಇಲ್ಲಿರುವಂಥ ವಿಚಾರಗಳನ್ನು ಅರ್ಥ ಮಾಡಿಕೊಂಡ್ರೆ, ಸೊ ಸರ್ದಾರ್ ಪಟೇಲ್ ಅವರ ದೇಶದ ಏಕತೆ ಮತ್ತು ಸಮಗ್ರತೆಯ ಪರಿಕಲ್ಪನೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ, ಗಾಂಧೀಜಿಯ ಒಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿಯ ಕಲ್ಪನೆ ಮತ್ತು ಜವಾಹರ್ಲಾಲ್ ನೆಹರೂರವರ ಸೆಕ್ಯುಲರ್, ಸೋಷಲಿಸ್ಟಿಕ್ ಮತ್ತು ಮಾಡರ್ನ್ ಇಂಡಿಯಾ ಅನ್ನುವಂಥ ಪರಿಕಲ್ಪನೆ. ಈ 4 ನಮ್ಮ ಇಡೀ ದೇಶದ ರಾಜಕೀಯ ವ್ಯವಸ್ಥೆಯ 4 ಮುಖ್ಯವಾದಂಥ ಚಿಂತನೆಗಳು ನಮ್ಮ ಸಂವಿಧಾನದಲ್ಲಿ ಕಾಣಲಿಕ್ಕೆ ಸಿಗ್ತದೆ ಅಂತ. ಇದು ಒಂದು ಭಾಗ. ಎರಡನೇ ಪಾರ್ಟಿಗೆ ಬಂದಾಗ ಬಹಳ ಮುಖ್ಯವಾಗಿ ಪಾರ್ಟ್ 3 ಮತ್ತು ಪಾರ್ಟ್ 4 ಅಂತ.
2 ಭಾಗಗಳು ಬರ್ತದೆ. ಒಂದು ಮೂಲಭೂತ ಹಕ್ಕುಗಳು, ಈ ಪ್ರಜೆಗೆ ನೀಡಿದಂಥ ಮೂಲಭೂತ ಹಕ್ಕುಗಳು. ಮೊದಲಿಗೆ 7 ಮೂಲಭೂತ ಹಕ್ಕುಗಳಿದ್ವು. ಮತ್ತು ಆಸ್ತಿ ಹಕ್ಕನ್ನು ಸಂವಿಧಾನದ 44ನೇ ತಿದ್ದುಪಡಿ 1978ರಲ್ಲಿ ಅದನ್ನು ಒಂದು ಕಾನೂನಾತ್ಮಕ ಹಕ್ಕಾಗಿ ಪರಿವರ್ತನೆ ಮಾಡ್ತಾರೆ. ಬಹುಶಃ ಅದು ಮೂಲಭೂತ ಹಕ್ಕಾಗಿದ್ದರೆ ಇವತ್ತು ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನಡೀತಾ ಇರಲಿಲ್ಲ. ನಮ್ಮ ರಸ್ತೆಗಳೆಲ್ಲ ದ್ವಿಪಥ ಚತುಷ್ಪಥ ಯಾವುದೂ ಆಗ್ತಿರಲಿಲ್ಲ. ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಆಸ್ತಿ ಒಂದು ಮೂಲಭೂತ ಹಕ್ಕಾಗಿರಬಾರ್ದು, ಅದೊಂದು ಸ್ಟ್ಯಾಟ್ಯುಟರಿ ರೈಟ್ ಮಾತ್ರ ಆಗಿರಬೇಕು ಅನ್ನೋ ನೆಲೆಯಲ್ಲಿ ಈ ಪರಿವರ್ತನೆಯನ್ನು ಮಾಡ್ತಾರೆ. ಮತ್ತು ಲ್ಯಾಂಡ್ ರಿಫಾರ್ಮ್ಸ್ಗಳೆಲ್ಲ ಕೂಡ ಜಾರಿಗೆ ಬರ್ತದೆ. ಆ ನಂತರದಲ್ಲಿ ಈಗ ಪ್ರಸ್ತುತ 6 ಮೂಲಭೂತ ಹಕ್ಕುಗಳಿವೆ. ಈ 6 ಮೂಲಭೂತ ಹಕ್ಕುಗಳನ್ನು ಈ ಪಾರ್ಟನ್ನೇ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಆ ಪದವನ್ನು ಯಾಕೆ ಬಳಸಿದರು ಅಂತ ಹೇಳಿದರೆ 1215ರಲ್ಲಿ ಇಂಗ್ಲೆಂಡ್ನ ರಾಜ ಜಾನ್ ದೊರೆ ಹತ್ರ ಇಂಗ್ಲೆಂಡ್ನ ಜನ ಎಲ್ಲ ಹೋಗಿ ಒಂದು ಹಕ್ಕೊತ್ತಾಯ ಬೇಡಿಕೆಯನ್ನು ಇಡ್ತಾರೆ. ನೋಡು, ನೀವು ನನ್ನ ರಾಜನಾದವನ ಕೆಲಸ ಏನು ಕೇಳಿದರೆ ಪ್ರಜೆಗಳ ರಕ್ಷಣೆ. ಬರೀ ಪ್ರಜೆಗಳನ್ನು ರಕ್ಷಣೆ ಮಾತ್ರ ಮಾಡಿದರೆ ಸಾಕಾಗುವುದಿಲ್ಲ. ನಮ್ಮ ಅಭಿವೃದ್ಧಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಒಂದು ಹಕ್ಕುಗಳ ರೂಪದಲ್ಲಿ ನೀನು ದಯಪಾಲಿಸಬೇಕಾಗ್ತದೆ ಅಂತ ರಾಜನಲ್ಲಿ ಕೋರ್ಕೊಳ್ತಾರೆ. ಭಾಳ ಸಂತೋಷದಿಂದ ರಾಜ ಒಪ್ಕೊಂಡು ಈ ಮ್ಯಾಗ್ನಾ ಕಾರ್ಟ ಪ್ರಜೆಗಳು ಮತ್ತು ರಾಜನ ಮಧ್ಯೆ ಒಂದು ಒಡಂಬಡಿಕೆ ಆಗ್ತದೆ. ಅದನ್ನೇ ಮ್ಯಾಗ್ನಾ ಕಾರ್ಟ ಅಂತ ಕರೀತಾರೆ. ಅದೇ ಅರ್ಥ ಬರುವ ರೀತಿಯಲ್ಲಿ ನಮ್ಮ ಭಾರತೀಯ ನಾಗರಿಕರು ಕೂಡ ಒಂದಿಷ್ಟು ಮೂಲಭೂತ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಸೊ ಈ ಪಾರ್ಟ್ ಬಹಳ ಮುಖ್ಯ. ಇದರಲ್ಲಿ ಈಕ್ವಾಲಿಟಿ ಇರ್ಬೋದು, ಫ್ರೀಡಮ್ ಇರ್ಬೋದು, ರೈಟ್ ಟು ಲೈಫ್ ಇರ್ಬೋದು, ರಿಲಿಜಿಯಸ್ ಫ್ರೀಡಮ್ ಇರ್ಬೋದು, ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್ ಇರ್ಬೋದು. ಬಹಳ ಮುಖ್ಯವಾಗಿ ಆರ್ಟಿಕಲ್ 32 ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಂವಿಧಾನಾತ್ಮಕ ಪರಿಹಾರ ಹಕ್ಕುಗಳಂತ ಏನು ಕರೀತಾರೆ, ಅದು ಕೂಡ ಅಷ್ಟೇ ಮುಖ್ಯ. ಇದಕ್ಕೆ ಜೊತೆಯಾಗಿ ಆರ್ಟಿಕಲ್ 51A ಹೇಳುವಂಥ ಮೂಲಭೂತ ಕರ್ತವ್ಯಗಳು, ಅದು ಕೂಡ ಹಾಗೆ. ಬರೀ ಹಕ್ಕುಗಳಷ್ಟೇ ಕೊಟ್ಟರೆ ಸಾಲದು. ಹಕ್ಕುಗಳ ಒಬ್ಬ ಜವಾಬ್ದಾರಿಯುತವಾದ ಪ್ರಜೆ ಅಂದರೆ ಹಕ್ಕುಗಳ ಜೊತೆಗೆ ಕರ್ತವ್ಯವನ್ನು ನಿಭಾಯಿಸ್ತಾನಾತ. ಬರೀ ಹಕ್ಕುಗಳನ್ನು ಅನುಭವಿಸುವುದಷ್ಟೇ ಅಲ್ಲ, ಹಕ್ಕುಗಳು ನಮ್ಮ ಏಳಿಗೆಗೆ ಬಹಳ ಮುಖ್ಯ ಆಗ್ತದೆ, ಕರ್ತವ್ಯಗಳು ದೇಶದ ಏಳಿಗೆಗೆ ಮುಖ್ಯ ಆಗ್ತದೆ. ಸೊ ನನ್ನ ಏಳಿಗೆಯ ಜೊತೆ ದೇಶದ ಏಳಿಗೆಯಲ್ಲಿ ನನ್ನ ಏಳಿಗೆ ಅನ್ನುವಂಥ ಒಂದು ಪೊಲಿಟಿಕಲ್ ಆಬ್ಲಿಗೇಷನ್ ಇರುವಂಥ ಒಂದು ಪಾರ್ಟ್ ಅದು. ಅದನ್ನು ಯಾರೂ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಮೂಲಭೂತ ಕರ್ತವ್ಯಗಳು, ಪೀಪಲ್ ಟಾಕ್ ಅಬೌಟ್ ದೇರ್ ರೈಟ್ಸ್, ಪೀಪಲ್ ಆರ್ ಸೋ ಕಾನ್ಷಿಯಸ್ ಆಫ್ ದೇರ್ ರೈಟ್ಸ್. ನಮ್ಮ ಹಕ್ಕುಗಳಿಗೆ ಚ್ಯುತಿ ಬಂದಾಗ ನಾವು ಬೀದಿಗಿಳಿದು ಗಲಾಟೆ ಮಾಡ್ತೇವೆ, ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತೇವೆ, ಪ್ರತಿಭಟನೆ ಮಾಡ್ತೇವೆ. ಆದರೆ ನಾವು ಎಷ್ಟು ಸಂವಿಧಾನದಲ್ಲಿ ಉಲ್ಲೇಖಿತ ಕರ್ತವ್ಯಗಳನ್ನು ಪಾಲಿಸ್ತೇವೆ ಅಂತ ಯಾರೂ ಕೂಡ ಯೋಚಿಸುವುದಿಲ್ಲ. ಸೊ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ಸಮಾನವಾಗಿ ಕಂಡಾಗ ಮಾತ್ರ ವ್ಯಕ್ತಿಯ ಅಭಿವೃದ್ಧಿ ಆಗ್ತದೆ, ಸಮಾಜದ ಅಭಿವೃದ್ಧಿ ಆಗ್ತದೆ. ಸೊ ಆ ನೆಲೆಯಲ್ಲಿ ಮೂಲಭೂತ ಕರ್ತವ್ಯಗಳು, ಅಲ್ಲಿ ಮಾಡಿದಂಥ ಬದಲಾವಣೆಗಳು. ಪಾರ್ಟ್ 4 ಇದು ರಾಜ್ಯ ನಿರ್ದೇಶಾತ್ಮಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಕರೀತಾರೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ಇಲ್ಲಿ ಹೇಳಿದಂಥ ಬಹುತೇಕ ವಿಚಾರಗಳು, ಇಲ್ಲಿ ಬೇರೆ ಬೇರೆ ವಿಚಾರಗಳಿವೆ. ಒಂದು 2-3 ಬಿಟ್ಟು, ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಆರ್ಟಿಕಲ್ 44 ಅದು ಜಾರಿಯಾಗಲಿಲ್ಲ. ಅದು ರಾಜ್ಯಕ್ಕೆ, ಸರ್ಕಾರಕ್ಕೆ ಸಂವಿಧಾನ ಕೊಟ್ಟಂಥ ನಿರ್ದೇಶನ. ಈ ದೇಶದಲ್ಲಿ ಸಮಾಜದ ಜನರ ಅಭಿವೃದ್ಧಿಗೆ ಸರ್ಕಾರಗಳು ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ಸೂಕ್ಷ್ಮವಾಗಿ ನಿರ್ದೇಶನಗಳ ರೂಪದಲ್ಲಿ, ಇನ್ಸ್ಟ್ರಕ್ಷನ್ಸ್ ಅಂತ ಕರೀತಾರೆ, ಡೈರೆಕ್ಟಿವ್ಸ್ ಅಂತ ಕರೀತಾರೆ, ಕೊಟ್ಟದ್ದು. ಇದನ್ನು ಪಾರ್ಟ್ 4 36ರಿಂದ 51ನೇ ವಿಧಿ ಇದಕ್ಕೆ ಸಂಬಂಧಪಟ್ಟದ್ದಾಗಿದೆ. ಸೊ ಇದರಲ್ಲಿ ಬಹುತೇಕ ಎಲ್ಲ ಜಾರಿಯಾಗಿದೆ. ಲ್ಯಾಂಡ್ ರಿಫಾರ್ಮ್ಸ್ ಜಾರಿಯಾಗಿದೆ, ಆಮೇಲೆ ಬ್ಯಾಂಕ್ ನ್ಯಾಷನಲೈಸೇಷನ್ ಆಗಿದೆ, ಆಲ್ ದ ಲೇಬರ್ ಆ್ಯಕ್ಟ್ಸ್ ಹ್ಯಾವ್ ಬಿನ್ ಇಂಪ್ಲಿಮೆಂಟೆಡ್, ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್, ಮಿನಿಮಮ್ ಅವರ್ಸ್ ಆಫ್ ವರ್ಕ್ ಅದೆಲ್ಲ ಬಂದಿದೆ. ಮಹಿಳಾ ಹಕ್ಕುಗಳ ಬಗ್ಗೆ ಕಾನೂನುಗಳು ಬೇಕಾದಷ್ಟು ಜಾರಿಯಾಗಿದೆ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್, ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ಸ್ ಹ್ಯಾವ್ ಬಿನ್ ಇಂಪ್ಲಿಮೆಂಟೆಡ್, ಸಿವಿಲ್ ರೈಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಜಾರಿಗೆ ಬಂದಿದೆ, ಆ್ಯಂಟಿ ಕರಪ್ಷನ್ ಆ್ಯಕ್ಟ್ ಜಾರಿಗೆ ಬಂದಿದೆ. ಈ ದೇಶದಲ್ಲಿ ಬಹುತೇಕ ಆ ಸಂವಿಧಾನ ರಾಜ್ಯ ನಿರ್ದೇಶಾತ್ಮಕ ತತ್ವಗಳಲ್ಲಿ ಹೇಳಿದಂಥ ಬಹುತೇಕ ವಿಚಾರಗಳನ್ನು ಇವತ್ತು ಕಾನೂನಿನ ರೂಪದಲ್ಲಿ ಇಲ್ಲ ಒಂದು ಅಭಿವೃದ್ಧಿಯ ನೀತಿಯ ರೂಪದಲ್ಲಿ ಜಾರಿಗೊಳಿಸಲಾಗಿದೆ. ಸೊ ಆ ಭಾಗ ಕೂಡ ಬಹಳ ಮುಖ್ಯ. ಇದಾದ ನಂತರ ಬರುವಂಥದ್ದು ಯೂನಿಯನ್ ಗೌರ್ಮೆಂಟಲ್ಲಿ ರಾಷ್ಟ್ರಪತಿ, ಆಮೇಲೆ ಪಾರ್ಲಿಮೆಂಟು, ಲೋಕಸಭೆ, ರಾಜ್ಯಸಭೆ, ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟ, ಇವರು ಆ ಅಧಿಕಾರಗಳನ್ನೆಲ್ಲ ನೋಡ್ಕೊಳ್ಬೇಕಾಗ್ತದೆ. ಅದಾದ ನಂತರ ಬರುವಂಥದ್ದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತ ಬಂದ ಮೇಲೆ ರಾಜ್ಯ ಸರ್ಕಾರ. ಇಲ್ಲಿ ಅಷ್ಟೇನು ಮುಖ್ಯ ಅಂತೇಳಿ ಹೇಳುವುದಿಲ್ಲ, ಆದರೆ ಕೇಂದ್ರ ರಾಜ್ಯ ಸಂಬಂಧಗಳ ಬಹಳ ಮುಖ್ಯ ಆಗ್ತದೆ. ಇವತ್ತು ಅಂತಾರಾಜ್ಯ ಗಡಿ ವಿವಾದ, ಅಂತಾರಾಜ್ಯ ಜಲ ವಿವಾದ, ಇದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ 262 ಕೇಂದ್ರದ ಪ್ರಮುಖವಾದಂಥ ಅಧಿಕಾರಗಳೇನು, ರಾಜ್ಯದ ಪ್ರಮುಖವಾದಂಥ ಅಧಿಕಾರಗಳೇನು, ಇದನ್ನು ಕ್ಲಿಯರ್ ಕಟ್ಟಾಗಿ ಬೈಫರ್ಕೇಷನ್ ಮಾಡಿದಾರಲ್ಲ, ಅದು ಲೆಜಿಸ್ಲೇಟಿವ್, ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಫೈನಾನ್ಷಿಯಲ್ ಅಂತ 3 ರೂಪದಲ್ಲಿ ಅದು ವಿಂಗಡಣೆ ಆಗಿದೆಯಲ್ಲ, ಆ ಪಾರ್ಟ್ ಕೂಡ ಬಹಳ ಮುಖ್ಯ ಆಗ್ತದೆ. ಮತ್ತು ರಾಜ್ಯ ಸರ್ಕಾರದಲ್ಲಿ ರಾಜ್ಯಪಾಲರ ಪಾತ್ರ ಹೊಂದಿದೆ. ಆಮೇಲೆ ಯೂನಿಯನ್ ಜುಡಿಷಿಯರಿ,
ಸ್ಟೇಟ್ ಜುಡಿಷಿಯರಿ, ಅದರಲ್ಲಿ ಸುಪ್ರೀಂ ಕೋರ್ಟ್ ಇದು ಬಹಳ ಮುಖ್ಯವಾದಂಥ ಒಂದು ಚಾಪ್ಟರ್ ಸಂವಿಧಾನದಲ್ಲಿ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ನಾನು ಕೆಲವು ಮಾಡೆಲ್ಗಳನ್ನು ಕೊನೆಗೆ ಹೇಳ್ತೇನೆ. ಈಗ ನಾನು ಹೇಳಿದೆ ಬೇರೆ ಬೇರೆ ದೇಶಗಳಿಂದ ಮಾದರಿಯಾಗಿ ಪಡ್ಕೊಳ್ಳೋದು, ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದು ನಿಮ್ಮ ಮ್ಯಾಚ್ ದ ಲಿಸ್ಟ್ ಅಂತ ಕ್ವಶನ್ಸಿಗೆ ಕೇಳ್ತಾರೆ. ಈಗ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಒಂದು ಕಾಲಮ್ ಕೊಡ್ತಾರೆ, ಸೆಕ್ಷನ್ ಎ ರಾಜ್ಯ ನಿರ್ದೇಶಾತ್ಮಕ ತತ್ವಗಳು, ಎಮರ್ಜೆನ್ಸಿ ಪ್ರಾವಿಷನ್ಸ್, ಮೆಥಡ್ಸ್ ಆಫ್ ಅಮೆಂಡ್ಮೆಂಟ್, ಪಾರ್ಲಿಮೆಂಟರಿ ಡೆಮೋಕ್ರಸಿ ಅಂತ ಕೊಡ್ತಾರೆ. ಈ ಕಡೆಯಿಂದ ಇಂಗ್ಲೆಂಡು, ಸೌತ್ ಆಫ್ರಿಕಾ, ಜರ್ಮನಿ, ಅಮೇರಿಕಾ ಅಂತ ಚಾಯ್ಸ್ ಕೊಡ್ತಾರೆ. ಯು ಹ್ಯಾವ್ ಟು ಮ್ಯಾಚ್, ಅದು ಒಂದು ಏರಿಯಾ. ಆಮೇಲೆ ಸಂವಿಧಾನ ರಚನೆ ಮಾಡಲಿಕ್ಕೆ ಮಾಡಿದಂಥ ಪ್ರಮುಖವಾದಂಥ ಆ್ಯಕ್ಟ್ಗಳು, ಅದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಎಲ್ಲ ಆ್ಯಕ್ಟ್ಗಳು ಬಹಳ ಮುಖ್ಯ ಆಗ್ತದೆ. ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಬಹಳ ಮುಖ್ಯ ಆಗ್ತದೆ. ಯಾಕಂದರೆ ಇವತ್ತಿಗೂ ಕೂಡ ನಮ್ಮ ಸಂವಿಧಾನದ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಒಂದು ಆಂತರಿಕ ಸೋರ್ಸ್, ಇಂಟರ್ನಲ್ ಸೋರ್ಸ್ ಅಂತ ಹೇಳಿದರೆ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಉಳಿದದ್ದು ಬೇರೆ ಬೇರೆ ದೇಶದ ಮಾದರಿ. ಇದರ ಮಧ್ಯದಲ್ಲಿ ನಮ್ಮ ಸಂವಿಧಾನ ರಚನಾ ಸಭೆಯ ತಜ್ಞರ ಕ್ರಿಯೇಟಿವಿಟಿ, ಸೃಜನಶೀಲತೆ ಕೂಡ ಇದೆ. ಸೊ ಆ ಭಾಗ ಮತ್ತು ಬೇಸಿಕ್ ಫೀಚರ್ಸ್, ಆದ ನಂತರ ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ಇದೆಲ್ಲ ಬಹುತೇಕ ಎಲ್ಲವನ್ನು ಓದ್ಕೊಳ್ಬೇಕು. ಇಲ್ಲಿ ಯಾವ ಚಾಯ್ಸ್ಗಳಿಗೆ ಹೋಗಬಾರ್ದು. ನಾನು ಆ ಆರ್ಟಿಕಲ್ ಓದ್ತೇನೆ, ಇದು ಓದ್ತೇನೆ, ನನಗೆ ಇದು ಇಷ್ಟು ಸಾಕು, ಇದು ಇಂಪಾರ್ಟೆಂಟ್ ಅಂತ ಅಲ್ಲಿಗೆ ಬಿಟ್ಬಿಡೋದಲ್ಲ. ಇಡೀ ಹೋಲ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಾದ್ರ ಮೇಲೆ ನೆಕ್ಸ್ಟ್ ಬರುವಂಥದ್ದು ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ನ ಅಧಿಕಾರಗಳು, ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕಂಪೋಸಿಷನ್ ಆಫ್ ಸುಪ್ರೀಂ ಕೋರ್ಟ್, ಆರ್ಗನೈಸೇಷನ್, ಎಷ್ಟು ಜನ ಎಲ್ಲಿನ ತನಕ ಅಂತ ಹೇಳಿದರೆ ಆರಂಭದಲ್ಲಿ ಎಷ್ಟಿದ್ರು. ಸೊ ವಿ ಸ್ಟಾರ್ಟೆಡ್ ವಿತ್ ವಿತ್ 8 ಜಡ್ಜಸ್ ಇನ್ ಸುಪ್ರೀಂ ಕೋರ್ಟ್, 8 ಜನ ನ್ಯಾಯಾಧೀಶರಿದ್ದದ್ದು. ಈಗ ಎಷ್ಟು ಇನ್ಕ್ರೀಸ್ ಆಗಿದೆ, 34 ತನಕ ಆಗಿ, 35 ಇನ್ಕ್ಲೂಡಿಂಗ್ ದ ಚೀಫ್ ಜಸ್ಟಿಸ್, 35 ಆಗಿದೆ. ಸೊ ಇದು ಆ ಬದಲಾವಣೆ. ಆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿ ಹೇಗೆ, ಯಾವ ಅರ್ಹತೆ ಮೇಲೆ ನೇಮಕಾತಿ ಮಾಡ್ತಾರೆ, ಅದರಲ್ಲಿ ಅವರ ವೇತನ ಸೌಲಭ್ಯಗಳೇನು, ಅವರನ್ನು ಪದಚ್ಯುತಗೊಳಿಸುವಂಥ ಸಂದರ್ಭಗಳೇನು, ಪ್ರೋಸೆಸ್ ಆಫ್ ರಿಮೂವಲ್, ಇಂಪೀಚ್ಮೆಂಟ್ ಅಂತ ಕರೀತಾರೆ. ಆಮೇಲೆ ಸುಪ್ರೀಂ ಕೋರ್ಟ್ನ ಜ್ಯೂರಿಸ್ಡಿಕ್ಷನ್, ಒರಿಜಿನಲ್ ಜ್ಯೂರಿಸ್ಡಿಕ್ಷನ್, ಅಪಿಲೇಟ್ ಜ್ಯೂರಿಸ್ಡಿಕ್ಷನ್, ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್, ರಾಷ್ಟ್ರಪತಿಗೆ ಸಲಹೆ ಕೊಡುವಂಥ ಅಧಿಕಾರ ಇದೆ ರಾಷ್ಟ್ರಪತಿ ಕೇಳಿದಾಗ, ಸಂವಿಧಾನದ 143ನೇ ವಿಧಿ. President can seek legal advice or the constitutional advice of the Chief Justice of India on a particular situation. It is not mandatory on the part of the President to accept those or to implement those. ಆದರೆ ಸಲಹೆ ಕೊಡುವಂಥ ಅಧಿಕಾರ ಇದೆ, ಸಲಹಾ ಅಧಿಕಾರ ವ್ಯಾಪ್ತಿ. ಆಮೇಲೆ ಸ್ಪೆಷಲ್ ಪವರ್, ಅದು ಜುಡಿಷಿಯಲ್ ರಿವ್ಯೂ ಅಂತ ಕರೀತಾರೆ. ಸೊ ಆ ಅಧಿಕಾರಗಳು ಇದೆಲ್ಲವನ್ನು ಕೂಡ ಒಬ್ಬ ಸಂವಿಧಾನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಓದಬೇಕಾಗ್ತದೆ. ಇದರ ನಂತರ ಹೈಕೋರ್ಟ್ಗಳು, ಎಷ್ಟು ಹೈಕೋರ್ಟ್ಗಳಿವೆ ಇಂಡಿಯಾದಲ್ಲಿ, ಕಾಮನ್ ಹೈಕೋರ್ಟ್ಸ್ ಎಲ್ಲ ಯಾವುದು, ಹೈಕೋರ್ಟ್ ನ್ಯಾಯಾಧೀಶರನ್ನು ಹೇಗೆ ನೇಮಕ ಮಾಡ್ತಾರೆ, ಹೇಗೆ ಪದಚ್ಯುತಗೊಳಿಸ್ತಾರೆ, ಅವರ ಅಧಿಕಾರಗಳೇನು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ರಿಲೇಷನ್ಶಿಪ್ ಹೇಗಿರಬೇಕು, ಮತ್ತು ಭಾರತದ ಭವಿಷ್ಯವನ್ನು ರೂಪಿಸುವ ದೃಷ್ಟಿಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಐತಿಹಾಸಿಕ ತೀರ್ಪುಗಳೆಲ್ಲ, ಆ ತೀರ್ಪುಗಳು ಗೊತ್ತಿರಬೇಕು ನಿಮಗೆ. ಕೇಶವಾನಂದ ಭಾರತಿ ಕೇಸ್ ಇರ್ಬೋದು, ಎ.ಕೆ. ಗೋಪಾಲನ್ ಕೇಸ್ ಇರ್ಬೋದು, ಮಿನರ್ವಾ ಮಿಲ್ಸ್ ಕೇಸ್ ಇರ್ಬೋದು, ಅಥವಾ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಕೆಲವೊಂದು ಐತಿಹಾಸಿಕ ರಿಸರ್ವೇಷನ್ ಮೇಲೆ ಬೇರೆ ಬೇರೆ ತೀರ್ಪುಗಳು, ಇದನ್ನೆಲ್ಲ ಸ್ವಲ್ಪ ನೋಡ್ಕೊಂಡಿರಬೇಕು ಅಂತ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಬಹಳ ಮುಖ್ಯವಾದ್ದು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಬರ್ತದೆ. ಅದರಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇರ್ಬೋದು, ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇರ್ಬೋದು. ಇಡೀ ದೇಶದ ಇಡೀ ಕಳೆದ 75 ವರ್ಷ ಸ್ವಾತಂತ್ರ್ಯ ಭಾರತದ ಒಂದು ಔಟ್ಸ್ಟ್ಯಾಂಡಿಂಗ್ ಅಚೀವ್ಮೆಂಟ್ ಯಾವುದು ಅಂತ ನನ್ನನ್ನು ಕೇಳಿದರೆ, ನಾನು ನಿರ್ದಾಕ್ಷಿಣ್ಯವಾಗಿ ಹೇಳ್ತೇನೆ, ನಾವು ಕಳೆದ 75 ವರ್ಷಗಳಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ಕೊಂಡು ಬಂದಿದ್ದೇವೆ. ದ ಸಕ್ಸಸ್ಫುಲ್ ಕಂಡಕ್ಷನ್ ಆಫ್ 17 ಲೋಕಸಭಾ ಇಲೆಕ್ಷನ್ಸ್. ಇದು ಇಂಥ ದೊಡ್ಡ ದೇಶ, ಎಷ್ಟೊಂದು ವೈವಿಧ್ಯತೆ ಇದೆ, ಎಷ್ಟು ಕೋಟಿ ಜನಸಂಖ್ಯೆ ಇದೆ. ಇಂಥ ಒಂದು ದೇಶದಲ್ಲಿ ಯಾವತ್ತು ಪ್ರಜಾಪ್ರಭುತ್ವದ ಒಂದು ಗೆಲುವು ಆಗ್ತದಲ್ಲ, ಇದು ನಿಜವಾಗಿ ಹೆಮ್ಮೆ ಪಡಬೇಕಾದಂಥ ವಿಚಾರ. ಚಿಕ್ಕ ಚಿಕ್ಕ ದೇಶಗಳಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಪರದಾಡ್ತಾ ಇದ್ದಾರೆ. ಇದು ನಮ್ಮಲ್ಲಿ ಹಾಗಿಲ್ಲ. ಇಷ್ಟು ವೈವಿಧ್ಯತೆ ಇದೆ, ಇಷ್ಟು ಡೈವರ್ಸಿಟಿ ಇದೆ, ಇಷ್ಟೆಲ್ಲ ನಮ್ಮ ಪ್ರಜಾಪ್ರಭುತ್ವದ ಮುಂದೆ ಸವಾಲುಗಳಿದೆ. ಇದರ ಮಧ್ಯದಲ್ಲೂ ನಾವು ದ ಪವರ್ ಟ್ರಾನ್ಸ್ಫರ್ಸ್ ಫ್ರಮ್ ಪಾರ್ಟಿ ಟು ಪಾರ್ಟಿ, ಪರ್ಸನ್ ಟು ಪರ್ಸನ್ ಇನ್ ಅ ವೆರಿ ಪೀಸ್ಫುಲ್ ಮ್ಯಾನರ್ ವಿದೌಟ್ ಎನಿ ಬ್ಲಡ್ ಶೆಡ್. ಇದು ನಿಜವಾಗಿ ಹೆಮ್ಮೆ ಪಡಬೇಕಾದಂಥ ವಿಚಾರ. ಸೊ ಪ್ರಜಾಪ್ರಭುತ್ವ, ನಮ್ಮ ಚುನಾವಣಾ ಆಯೋಗ, ಅದರ ರಚನೆ, ಅದಕ್ಕೆ ಸಂಬಂಧಪಟ್ಟಂಥ ಸಂವಿಧಾನ ವಿಧಿಗಳು ಮತ್ತು ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು, ಚುನಾವಣೆಗಳು, ನಡೆದಂಥ ಚುನಾವಣೆಗಳು, ಇದರ ಬಗ್ಗೆ ಎಲ್ಲ ಸ್ವಲ್ಪ ಓದ್ಕೊಳ್ಬೇಕಾಗ್ತದೆ. ಆಮೇಲೆ ಅಟಾರ್ನಿ ಜನರಲ್, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್, ಇಂಥ ಸಂವಿಧಾನದ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಬಗ್ಗೆ ಓದ್ಕೊಳ್ಬೇಕಾಗ್ತದೆ.
ಇದಾದ ನಂತರ ಇದು ಸಂವಿಧಾನದ ಈ ಭಾಗ ಇದಿಷ್ಟು ಆದರೆ ಮತ್ತೆ ಸಂವಿಧಾನದ ಪ್ರಮುಖ ತಿದ್ದುಪಡಿಗಳು ಸೆಕ್ಷನ್ಸ್ ಶೆಡ್ಯೂಲ್ಸ್ಗಳನ್ನು ಕೂಡ ಓದ್ಕೊಳ್ಬೇಕು. ಈಗ 7th ಶೆಡ್ಯೂಲ್ ಡೀಲ್ಸ್ ವಿತ್ ಯೂನಿಯನ್ ಸ್ಟೇಟ್ ರಿಲೇಷನ್ಸ್, ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕು. 10th ಶೆಡ್ಯೂಲ್ ಡೀಲ್ಸ್ ವಿತ್ ಆ್ಯಂಟಿ ಡಿಫೆಕ್ಷನ್ ಲಾ. 8th ಶೆಡ್ಯೂಲ್ ಡೀಲ್ಸ್ ವಿತ್ ಅಫಿಷಿಯಲ್ ಲ್ಯಾಂಗ್ವೇಜಸ್. 11th and 12th ರೂರಲ್ ಆ್ಯಂಡ್ ಅರ್ಬನ್ ಲೋಕಲ್ ಸೆಲ್ಫ್ ಗವರ್ಮೆಂಟ್. ಇದೆಲ್ಲ ಭಾಗ ಸ್ವಲ್ಪ ನೋಡ್ಕೊಳ್ಬೇಕು. ಮತ್ತು ಬಹಳ ಪ್ರಮುಖವಾದಂಥ ಸಂವಿಧಾನ ತಿದ್ದುಪಡಿಗಳು. ನೀವು ನನ್ನನ್ನು ಕೇಳಿದರೆ ವೆರಿ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಇರ್ಬೋದು. ಆಲ್ ದ ಅಮೆಂಡ್ಮೆಂಟ್ಸ್ ರಿಲೇಟೆಡ್ ಟು ಪೊಲಿಟಿಕಲ್ ರಿಸರ್ವೇಷನ್ಸ್ ಇರ್ಬೋದು. 8th, 23rd, 39th, 45th, 69th, 78th, 92nd ಎಲ್ಲ ಸಂವಿಧಾನ ತಿದ್ದುಪಡಿಗಳಿರ್ಬೋದು. ಅಥವಾ ವೋಟಿಂಗ್ ಏಜಿಗೆ ಸಂಬಂಧಪಟ್ಟ ಸಂವಿಧಾನ ತಿದ್ದುಪಡಿ. 73rd ಮತ್ತು 74th ಈ ದೇಶದಲ್ಲಿ ಸ್ಥಳೀಯ ಸರ್ಕಾರಗಳ ರಚನೆಗೆ ಸಂಬಂಧಪಟ್ಟ ಸಂವಿಧಾನ ತಿದ್ದುಪಡಿ. ಆ್ಯಂಟಿ ಡಿಫೆಕ್ಷನ್ ಲಾಗೆ ಸಂಬಂಧಪಟ್ಟ 52nd ತಿದ್ದುಪಡಿ. ಮೊನ್ನೆಯಷ್ಟೇ ಅಂಗೀಕಾರವಾದ 106ನೇ ತಿದ್ದುಪಡಿ ಮಹಿಳಾ ಮೀಸಲಾತಿ ಪಾರ್ಲಿಮೆಂಟಲ್ಲಿ ಕೊಡೋ ಬಗ್ಗೆ. GST 101 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಹೀಗೆ 10 ಹಲವು ಸಂವಿಧಾನ ತಿದ್ದುಪಡಿಗಳಿದ್ದಾವೆ. ಈ ಎಲ್ಲ 42nd ಅಮೆಂಡ್ಮೆಂಟ್, ಇಡೀ 42nd ಅಮೆಂಡ್ಮೆಂಟ್ ಇಂದಿರಾ ಗಾಂಧಿ ಕಾಲದಲ್ಲಿ ಮಾಡಿತ್ತು. ಅದಕ್ಕೆ ಭಾಳ ವಿರೋಧ ಮತ್ತು ಪ್ರತಿಭಟನೆಗಳೆಲ್ಲ ಈ ದೇಶದಲ್ಲಿ ಆಗಿತ್ತು. ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. 42nd ಅಮೆಂಡ್ಮೆಂಟ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಎ ಮಿನಿ ಕಾನ್ಸ್ಟಿಟ್ಯೂಷನ್. ಅಷ್ಟು ಚೇಂಜಸ್ಗಳನ್ನು ಮಾಡಿದರು. ಸೊ ಈ ತಿದ್ದುಪಡಿಗಳನ್ನೆಲ್ಲ ನೋಡಬೇಕು. ಇದಿಷ್ಟು ಸಂವಿಧಾನ ಭಾರತ ಸಂವಿಧಾನದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾದಂಥ ವಿಚಾರಗಳು. ಓಕೆ ಸರ್. ಸೊ ಇನ್ನೊಂದು ವಿಷಯ, ಇಂಡಿಯನ್ ಪಾಲಿಟಿ ಅಂತ ಕೂಡ ನಾವು ಕೆಲವೊಂದು ಸಿಲೆಬಸ್ ಅಲ್ಲಿ ನೋಡ್ತೇವೆ. ಡಿಫ್ರೆನ್ಸ್ ಏನು ಸರ್? ಪಾಲಿಟಿ ಅಂದರೆ ರಾಜಕಾರಣ ಅಂತ. ಈ ಸಂವಿಧಾನ ಅನ್ನೋದು ಅದರ ಒಂದು ಭಾಗ. ಅದು ಮೇಜರ್ ಪೋರ್ಷನ್ ಆಫ್ ಪಾಲಿಟಿ ನಮ್ಮ ಸಂವಿಧಾನ. ಇದು ಬಿಟ್ಟು ಕೂಡ ಇದೆ ಕೆಲವುದು. ಈಗ ಫಾರ್ ಎಕ್ಸಾಂಪಲ್ ಪಾರ್ಟಿ ಪಾಲಿಟಿಕ್ಸ್. ನಮ್ಮಲ್ಲಿ ಪಕ್ಷ ರಾಜಕಾರಣ, ಐಡಿಯಾಲಜಿ, ಪಾರ್ಟಿ ಆರ್ಗನೈಸೇಷನ್, ಇಂಥ ವಿಚಾರಗಳು. ನ್ಯಾಷನಲ್ ಪಾರ್ಟೀಸ್, ರೀಜನಲ್ ಪಾರ್ಟೀಸ್ ಇದು ಇದೆ. ಅದು ಬಿಟ್ಟು ನಮ್ಮ ಪ್ರಜಾಪ್ರಭುತ್ವದ ಮುಂದಿರುವ ಸವಾಲುಗಳು, ಇದು ಫಂಡಮೆಂಟಾಲಿಸಮ್ ಅವ್ರ ಕಮ್ಯುನಲಿಸಮ್ ಇರ್ಬೋದು, ಅಥವಾ ಇಲ್ಲಿ ಬೆಳೆದು ಬಂದಂಥ ಕೊಯ್ಲಿಷನ್ ಪಾಲಿಟಿಕ್ಸ್ ಕಲ್ಚರ್ ಇರ್ಬೋದು, ಅಥವಾ ಕರಪ್ಷನ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್, ಕರಪ್ಷನ್ ಇರ್ಬೋದು, ಅಥವಾ ಕ್ಯಾಸ್ಟ್ ಫ್ರಾಗ್ಮೆಂಟೇಷನ್ಸ್ ಇರ್ಬೋದು, ಗ್ರೂಪಿಸಮ್ಸ್ ಇರ್ಬೋದು, ಸಪರೇಟಿಸ್ಟ್ ಟೆಂಡೆನ್ಸೀಸ್, ಪ್ರತ್ಯೇಕತಾವಾದಿ ಚಳುವಳಿಗಳು, ಇದು ಕೂಡ ಇದೆ. ಸೊ ಇದು ನಮ್ಮ ಪಾಲಿಟಿಯ ಒಂದು ಭಾಗ. ಸೊ ಗ್ರೂಪ್ ಪಾಲಿಟಿಕ್ಸ್, ಇಂಟ್ರೆಸ್ಟ್ ಗ್ರೂಪ್ಸು, ಇಂಥದ್ದನ್ನೆಲ್ಲ ಸ್ವಲ್ಪ ಓದಬೇಕಾಗ್ತದೆ. ಇದರ ಜೊತೆಗೆ ದ ಚಾಲೆಂಜಸ್ ಬಿಫೋರ್ ಗವರ್ನಬಿಲಿಟಿ ಕ್ರೈಸಿಸ್, ಈ ದೇಶದಲ್ಲಿ ಆಡಳಿತ ನಡೆಸಲಿಕ್ಕಿರುವಂಥ ಸವಾಲುಗಳೇನು, ಇಂಥದ್ದನ್ನೆಲ್ಲ ಪಾಲಿಟಿಗೆ ಒಳಗೊಂಡಿರ್ತದೆ. ಆದ್ದರಿಂದ ಪಾಲಿಟಿ ಅಂತ ಲಾರ್ಜರ್ ಕಾಂಟೆಕ್ಸ್ಟಲ್ಲಿ ಬಳಸ್ತಾರೆ. ಸಂವಿಧಾನ ಅಂದರೆ ಅಷ್ಟಕ್ಕೆ ಲಿಮಿಟ್ ಆಗ್ತದೆ. ಓಕೆ ಸರ್. ಸೊ ಹಾಗೆ ಸ್ಟಡಿ ಮೆಟೀರಿಯಲ್ ಯಾವುದಾದ್ರೂ ಹೇಳ್ಬೋದಾ? ಸ್ಟಡಿ ಮೆಟೀರಿಯಲ್ಸ್ ಈಗ ನೀವು ಕೆಲವು ಸ್ಟ್ಯಾಂಡರ್ಡ್ ಬುಕ್ಸ್ ಅಂತಿದೆ ಭಾರತ ಸಂವಿಧಾನಕ್ಕೆ. ನಾನೀಗ ನಿಮಗೆ ತಕ್ಷಣವಾಗಿ ಓದಬೇಕು ಹಾಗೆ ತಿಳ್ಕೊಳ್ಬೇಕಂದ್ರೆ ಕೆಲವು ಸ್ಪೆಕ್ಟ್ರಮ್ ಪಬ್ಲಿಕೇಶನ್ಸ್, ಪ್ರತಿಯೋಗಿತಾ ದರ್ಪಣ್, ಕ್ರಾನಿಕಲ್ ಮ್ಯಾಗಝಿನ್ಸ್, ಇಂಡಿಯನ್ ಪಾಲಿಟಿ ಅಂತೆಲ್ಲ ಭಾಳ ಶಾರ್ಟ್ ಆಗಿರ್ತದೆ, ರೆಫರ್ ಮಾಡ್ಬೋದು. ಅಥವಾ ಅರಿಹಂತ್ ಪಬ್ಲಿಕೇಶನ್ನ ಇಂಡಿಯನ್ ಪಾಲಿಟಿ ಇದೆ, ಅದೆಲ್ಲ ತಕ್ಷಣ ಓದ್ಬೋದು. ಆದರೆ ಒಂದು ಸ್ಟ್ಯಾಂಡರ್ಡ್ ಲಕ್ಷ್ಮೀಕಾಂತ್ಸ್ ಇಂಡಿಯನ್ ಪಾಲಿಟಿ ಭಾಳ ಚೆನ್ನಾಗಿದೆ. ಲಕ್ಷ್ಮೀಕಾಂತ್ಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಗವರ್ನೆನ್ಸಿಗೆ ಸಂಬಂಧಪಟ್ಟ ಮಾಹಿತಿಗಳಿವೆ. ದುರ್ಗಾದಾಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ. ಅಥವಾ ನಮ್ಮ ಗ್ರ್ಯಾನ್ವಿಲ್ ಆಸ್ಟಿನ್ ಅವರ ಪುಸ್ತಕ ಇದೆ, ಅವ್ರು ಭಾಳ ಸ್ಟ್ಯಾಂಡರ್ಡ್ ಪುಸ್ತಕ. ಹೀಗೆ ಭಾರತ ಸಂವಿಧಾನದ ಮೇಲೆ ಒಳ್ಳೊಳ್ಳೆ ಪುಸ್ತಕಗಳು ಬಂದಿದೆ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸ್, ಕನ್ನಡದಲ್ಲಿ ಕೂಡ ಭಾರತ ಸಂವಿಧಾನದ ಪುಸ್ತಕಗಳು ಬೇಕಾದಷ್ಟು ಸಿಗ್ತದೆ. ಇವತ್ತು ಎಲ್ಲ ಕಡೆ ಅದೆಲ್ಲ ಸ್ವಲ್ಪ ತಗೊಳ್ಳುವಾಗ ಮಾತ್ರ ನೋಡ್ಕೊಳ್ಬೇಕು, ಅದರ ಒಳಗಡೆ ಇರೋದು ಮಾಹಿತಿಗಳು ಸರಿಯಾಗಿದೆಯಾ ಅಂತ ತಿಳ್ಕೊಳ್ಬೇಕು. ಇವತ್ತು ಇಂಟರ್ನೆಟ್ ಸೋರ್ಸಿಂದು ಬೇಕಾದಷ್ಟು ನಿಮಗೆ ಇದೆ. ಅಥವಾ ಹತ್ತಿರದಲ್ಲಿ ಗ್ರಂಥಾಲಯಗಳೆಲ್ಲ ಇದ್ದರೆ ಆ ಗ್ರಂಥಾಲಯಗಳೆಲ್ಲ ಡಿಫ್ರೆಂಟ್ ವಾಲ್ಯೂಮ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೂಡ ಸಿಗ್ತದೆ, ಅದನ್ನು ಕೂಡ ಓದ್ಕೊಳ್ಬೋದು. ಹಾಗೇನು ಕಷ್ಟ ಇಲ್ಲ. ಬಟ್ ಸಂವಿಧಾನದ ಬಗ್ಗೆ ತಿಳ್ಕೊಳ್ಬೇಕು. ಬರೀ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಅಲ್ಲ, ಒಂದು ನಾಗರಿಕ ಜವಾಬ್ದಾರಿಯ ನೆಲೆಯಲ್ಲಿ ಕೂಡ ಸಂವಿಧಾನದ ಬಗ್ಗೆ ತಿಳ್ಕೊಳ್ಬೇಕು. ಓಕೆ ಸರ್. ಸೊ ಕೊನೆಯದಾಗಿ ಆ ಮಾದರಿ ಪ್ರಶ್ನೆಗಳನ್ನು ಹೇಳ್ತೇನೆ ಅಂತ ಹೇಳಿದ್ರಿ, ಜನರಲ್ ಆಗಿ ಯಾವ್ಯಾವ ಥರ ಈಗ ಬರ್ಬೋದು ಅಂತ. ಒಂದು ನಾನು ಆವಾಗ ಹೇಳಿದೆ, ಸೋರ್ಸಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳಿದೆ. ವಿಚ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಕಾಲ್ಡ್ ಮ್ಯಾಗ್ನಾ ಕಾರ್ಟಾ? ಭಾರತ ಸಂವಿಧಾನದ ಯಾವ ಭಾಗವನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ? ಅದು ಪಾರ್ಟ್ 3. ಅದಕ್ಕೆ ಕಾರಣವನ್ನು ಕೂಡ ನಾನು ಕೊಟ್ಟಿದ್ದೆ. ವಿಚ್ ಆರ್ಟಿಕಲ್, ವಿಚ್ ಫಂಡಮೆಂಟಲ್ ರೈಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೆಪ್ರೆಸೆಂಟ್ಸ್ ಆರ್ ಡಿಕ್ಲೇರ್ಸ್ ಆರ್ ಪ್ರೂವ್ಸ್ ಆರ್ ಜಸ್ಟಿಫೈಸ್ ಇಂಡಿಯಾ ಎ ಸೆಕ್ಯುಲರ್ ಸ್ಟೇಟ್? ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅನ್ನೋದನ್ನು ಸಾಬೀತುಪಡಿಸುವಂಥ ಅಥವಾ ಸಮರ್ಥಿಸುವಂಥ ಸಂವಿಧಾನದ ಮೂಲಭೂತ ಹಕ್ಕು ಯಾವುದು ಅಂತ ಕೇಳಿದರೆ ರೈಟ್ ಟು ರಿಲಿಜನ್, ಆರ್ಟಿಕಲ್ 25 to 28.
ಅಲ್ಪಸಂಖ್ಯಾತ ಹಕ್ಕುಗಳನ್ನು ಅಥವಾ ಇಂಟ್ರೆಸ್ಟನ್ನು ರೆಪ್ರೆಸೆಂಟ್ ಮಾಡುವಂಥ ಸಂವಿಧಾನದ ಮೂಲಭೂತ ಹಕ್ಕು ಯಾವುದು ಅಂತ ಕೇಳಿದರೆ ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್. Which fundamental right of Indian Constitution has been considered heart and soul of Indian Constitution? ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಕರೆಯಲ್ಪಟ್ಟಂಥ ಮೂಲಭೂತ ಹಕ್ಕು ಯಾವುದು ಕೇಳಿದರೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಅಲ್ಲಿ ಬರುವಂಥ ಎಲ್ಲ ರಿಟ್ ಆಜ್ಞೆಗಳು. ಸೊ ಒಂದು ಸುಪ್ರೀಂ ಕೋರ್ಟ್ ನೇರವಾಗಿ ರಿಟ್ ಆಜ್ಞೆಗಳನ್ನು ಹೊರಡಿಸಿ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲಿಕ್ಕೆ ಪ್ರಯತ್ನಿಸಬಹುದು. ಅದರ್ವೈಸ್ ಪೀಪಲ್ ಕ್ಯಾನ್ ಮೂವ್ ಟು ದ ಕೋರ್ಟ್ ಆಫ್ ಲಾ in protection of their fundamental rights. In the course of time, court can issue writ orders. Supreme Court can issue writ orders under Article 32 and High Courts can issue writ orders under Article 226. So ಅದರಲ್ಲಿ ಬರುವಂಥದ್ದು ಹೇಬಿಯಸ್ ಕಾರ್ಪಸ್, ಮ್ಯಾಂಡಬಾಸ್, ಕೋವ್ಯಾರಂಟೋ, ಸರ್ಶ್ಯೂರರಿ, ಪ್ರೊಹಿಬಿಷನ್, ಆ ರಿಟ್ ಆಜ್ಞೆ, ಇದೆಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗೆ ಕೇಳಬಹುದು. ಸೊ ವಿಚ್ ರಿಟ್ ಸ್ಟ್ಯಾಂಡ್ಸ್ ಫಾರ್ ವಿ ಕಮಾಂಡ್, ವಿ ಆರ್ಡರ್ ಅಂತ. ಮ್ಯಾಂಡಮಸ್ ಹಾಗೆ ಕೋವ್ಯಾರಂಟು ಅಂಥದ್ದು ರಿಟ್ ಆಜ್ಞೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು. ಆಮೇಲೆ ನೇರವಾಗಿ ವಿಚ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟೀಸ್ 6 ಫ್ರೀಡಮ್ಸ್ ಟು ದ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ, ಆರ್ಟಿಕಲ್ 19 ಅಂತ ನೇರವಾಗಿ ಕೇಳಬಹುದು. ವಿಚ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊಹಿಬಿಟ್ಸ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಎ ಪನಿಷಬಲ್ ಅಫೆನ್ಸ್, ಆರ್ಟಿಕಲ್ 17. ಅಥವಾ ವಿಚ್ ಆರ್ಟಿಕಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟ್ಯಾಂಡ್ಸ್ ಫಾರ್ ಈಕ್ವಾಲಿಟಿ 14 to 18. ಹೀಗೆ ನಾನಿದು ಫಂಡಮೆಂಟಲ್ ರೈಟ್ ಒಂದು ಚಾಪ್ಟರನ್ನು ಹೇಳಿದ್ದು. ಅದೇ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಬಂದಾಗ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್, ಗಾಂಧಿಯನ್ ಪ್ರಿನ್ಸಿಪಲ್ಸ್, ಲಿಬರಲ್ ಪ್ರಿನ್ಸಿಪಲ್ಸ್ ಅಂತ 3 ಕ್ಯಾಟಗರಿಯಲ್ಲಿ ಯಾವುದನ್ನು ಬೇಕಾದರೂ ಕೇಳ್ಬೋದು. ಪಾರ್ಲಿಮೆಂಟ್ರಿ ಕಮಿಟೀಸ್ ಇನ್ ಮೇಕಿಂಗ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ರಚನಾ ಸಭೆ, ಸಂವಿಧಾನ, ಅದರಲ್ಲಿ ಕಮಿಟೀಸ್ಗಳು ಬರ್ತದೆ. ದೇರ್ ವರ್ 22 ಕಮಿಟೀಸ್, ಒಟ್ಟು 22 ಸಮಿತಿಗಳಿದ್ದು ಯಾರ್ಯಾರು ಯಾವ್ಯಾವ ಸಮಿತಿಯನ್ನು ಲೀಡ್ ಮಾಡಿದರು ಅದು ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆಗಿ ಅಲ್ಲಿ ಕೇಳಬಹುದು. ಸೋರ್ಸಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು. ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಡ್ಜ್ಮೆಂಟ್, ಎ.ಕೆ. ಗೋಪಾಲನ್ ಕೇಸು, ಗೋಲಕನಾಥ್ ಕೇಸು, ಕೇಶವಾನಂದ ಭಾರತಿ ಕೇಸು, ಮಿನರ್ವಾ ಮಿಲ್ಸ್ ಕೇಸು, ಈ 4 ಕೇಸುಗಳು ಅಲ್ಲಿ ಕೊಟ್ಟಂಥ ವರ್ಡಿಕ್ಟ್ಗಳನ್ನು ಮ್ಯಾಚ್ ದ ಲಿಸ್ಟ್ ಅಂತ ಒಂದು ಪ್ರಶ್ನೆಯನ್ನು ಕೇಳ್ಬೋದು. ಮತ್ತು ಈ ನಮ್ಮ ಅಪಾಯಿಂಟ್ಮೆಂಟ್ಗಳು, ತುಂಬ ಅಪಾಯಿಂಟ್ಮೆಂಟ್ಗಳಿದೆ. ಪಾರ್ಲಿಮೆಂಟ್ರಿ ಪ್ರೊಸೀಜರ್ಸ್, ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್, ಅದರ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು. ಕ್ವೆಶ್ಚನ್ ಆರ್ ಇದೆ, 0 hour ಇದೆ, ಹಾಫ್ ಆನ್ ಅವರ್ ಡಿಸ್ಕಷನ್ ಇದೆ, ಸ್ಟಾರ್ಡ್ ಕ್ವೆಶನ್ಸ್, ಅನ್ಸ್ಟಾರ್ಡ್ ಕ್ವೆಶನ್ಸ್, ಚುಕ್ಕಿ ಪ್ರಶ್ನೆಗಳು, ಚುಕ್ಕಿ ರಹಿತ ಪ್ರಶ್ನೆಗಳು, ಇಂಥ ಪ್ರಶ್ನೆಗಳು ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್, ಶೂನ್ಯ ವೇಳೆ, ಕ್ವೆಶ್ಚನ್ ಆರ್, ಇದೆಲ್ಲ ಏನು, ಇದನ್ನೆಲ್ಲ ತಿಳ್ಕೊಳ್ಬೇಕು. ಇದು ತಿಳ್ಕೊಳ್ಳೋದು ಬರೀ ನನ್ನ ಪರೀಕ್ಷೆ, ನಾನು ಈಗ ನಾನು ಮಾತಾಡ್ತಾ ಇದ್ದೇನೆ, ಇದು ಬರೀ ಪರೀಕ್ಷಾ ದೃಷ್ಟಿಯಿಂದ ಅಲ್ಲ. ಒಬ್ಬ ನಾಗರಿಕನಿಗೂ ಕೂಡ ಒಂದು ಪ್ರಶ್ನೋತ್ತರ ಅವಧಿ ಅಂದರೆ ಏನು, ಅದು ಯಾವಾಗ ಸ್ಟಾರ್ಟ್ ಆಗ್ತದೆ, ಅದು ಯಾವಾಗ ಎಂಡ್ ಆಗ್ತದೆ, ಆ ಪ್ರಶ್ನೋತ್ತರ ಅವಧಿಯಲ್ಲಿ ಏನೇನು ಪ್ರಶ್ನೆಗಳನ್ನು ಕೇಳ್ಬೋದು, ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದೆಲ್ಲ ಇರ್ತದೆ. ಸೊ ನನ್ನ ದೃಷ್ಟಿಯಲ್ಲಿ ಈ ಪಾರ್ಲಿಮೆಂಟ್ರಿ ಪ್ರೊಸೀಡಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋದು, ಸುಪ್ರೀಂ ಕೋರ್ಟ್, ನಮ್ಮ ಲೀಗಲ್ ಸಿಸ್ಟಮ್ ಬಗ್ಗೆ ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ ತಿಳ್ಕೊಳ್ಳೋದು, ಇಂಡಿಯನ್ ಪಾರ್ಟಿ ಸಿಸ್ಟಮ್ಸ್ ಬಗ್ಗೆ ತಿಳ್ಕೊಳ್ಳೋದು, ಇದೆಲ್ಲ ಒಬ್ಬ ನಾಗರಿಕನಿಗೂ ಗೊತ್ತಿರಬೇಕಾದಂಥ ವಿಚಾರ. ಫಂಡಮೆಂಟಲ್ ರೈಟ್ಸ್. ಈಗ ನಾನು ನನ್ನ ಹಕ್ಕುಗಳ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದರೆ ಏನರ್ಥ ಅದು? ಸೊ ವೆನ್ ವಿಲ್ ಯು ಕಮ್ ಟು ನೋ ದ್ಯಾಟ್ ಯುವರ್ ರೈಟ್ಸ್ ಹ್ಯಾವ್ ಬಿನ್ ವೈಲೇಟೆಡ್? ಯಾವಾಗ ಗೊತ್ತಾಗೋದು? ಓನ್ಲಿ ವೆನ್ ಯು ನೋ ಅಬೌಟ್ ಯುವರ್ ರೈಟ್ಸ್. ನನ್ನ ಹಕ್ಕುಗಳ ಬಗ್ಗೆ ನನಗೆ ಗೊತ್ತಿದ್ದಾಗ ಮಾತ್ರ ನನ್ನ ಹಕ್ಕುಗಳಿಗೆ ಚ್ಯುತಿ ಆಗಿದೆ ಅಂತ ನಮ್ಗೆ ಅರಿವಾಗೋದು. ಸೊ ಯಾಕೆ ಹಕ್ಕುಗಳನ್ನು, ಫಂಡಮೆಂಟಲ್ ರೈಟ್ಸು ಯಾಕೆ ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಬೇಕಂದ್ರೆ ದ ಹೋಲ್ ಪೊಲಿಟಿಕಲ್ ಸಿಸ್ಟಮ್ ಈಸ್ ಬಿಲ್ಟ್ ಅಪಾನ್ ಇಟ್. The entire economic and cultural life is based on it. So if you are ignorant of constitution would mean you are ignorant of your own life. ನೀವು ಹೇಗೆ ಬರ್ತಾ ಇದ್ದೀರಿ, ನಿಮ್ಮ ಬದುಕಿನ ರೂಪುರೇಷೆಗಳೇನು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಾಯಿತು. ಸೊ ದೇರ್ ಫಾರ್ ಕಾನ್ಸ್ಟಿಟ್ಯೂಷನ್ ಇಸ್ ಸಚ್ ಎ ವಂಡರ್ಫುಲ್ ಫಂಡಮೆಂಟಲ್ ಡಾಕ್ಯುಮೆಂಟ್ ಅಂತ ಕರೆದ ಉದ್ದೇಶವೇ ಅದು. ಇಟ್ ಈಸ್ ಸುಪೀರಿಯರ್ ಟು ಆಲ್ ಅದರ್ ಲಾಸ್ ಮೇಡ್ ಇನ್ ದ ಲೆಜಿಸ್ಲೇಚರ್. ಶಾಸಕಾಂಗ ರೂಪಿಸುವ ಕಾನೂನುಗಳಿಗಿಂತೂ ಶ್ರೇಷ್ಠವಾದದ್ದು. ಸೊ ಆ ದೃಷ್ಟಿಯಿಂದ ಇಂಥ ಪ್ರಶ್ನೆಗಳನ್ನು ಇದರಲ್ಲಿ 2 ಇದೆ. ಬರೀ ಪರೀಕ್ಷಾ ದೃಷ್ಟಿಯಿಂದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಮಾತ್ರ ಓದ್ತಾ ಹೋಗೋದಲ್ಲ, ಅದರ ಜೊತೆಗೆ ಸಂವಿಧಾನವನ್ನು ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್. ವೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಬಿಕಮ್ಸ್ ಈಸಿ ಟು ರೀಡ್ ಆ್ಯಂಡ್ ಫಾಲೋ. ಓಕೆ ಸರ್.
ಸೊ ಇಲ್ಲಿ ತನಕ ನಮಗೆ ಸಂವಿಧಾನ, ಈ ಜುಡಿಷರಿ ಎಕ್ಸಾಮ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಹೇಗೆ ಓದಬೇಕು ಅಂತ ತಿಳಿಸ್ಕೊಟ್ರಿ. ಫೈನಲ್ ಆಗಿ ನಿಮ್ಮ ಒಂದು ಅಂತಿಮ ಒಂದು ಕನ್ಕ್ಲೂಷನ್ ಏನಂತ ಹೇಳ್ಬೋದಾ? ನಾನು ಜೆಲೆನೆಕ್ ಅಂತ ಒಬ್ಬ ಸಂವಿಧಾನ ತಜ್ಞನ ಒಂದು ಮಾತನ್ನು ಹೇಳಿ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಎ ಸಿಸ್ಟಮ್ ವಿದೌಟ್ ಎ ಕಾನ್ಸ್ಟಿಟ್ಯೂಷನ್ ಇಸ್ ನಥಿಂಗ್ ಬಟ್ ಎ ರೆಜಿಮ್ ಆಫ್ ಎನಾರ್ಕಿ ಅಂತ ಹೇಳ್ತಾನೆ. ಸಂವಿಧಾನವಿಲ್ಲದ ಒಂದು ಸಮಾಜ ಅದು ಅಕ್ಷರಶಃ ಅರಾಜಕತೆ ಅಂತ. ಸೊ ಸಂವಿಧಾನ ಅನ್ನುವಂಥದ್ದು ಇಡೀ ಒಂದು ದೇಶದ ಭವಿಷ್ಯವನ್ನು ಕಟ್ಟುವಲ್ಲಿ ಮತ್ತು ಕಾಪಿಡುವಲ್ಲಿ ಭಾಳ ಮುಖ್ಯವಾದ ಪಾತ್ರ ನಿರ್ವಹಿಸೋದ್ರಿಂದ ಅದರ ಬಗ್ಗೆ ತಿಳ್ಕೊಳ್ಬೇಕು. ಪ್ರತಿಯೊಬ್ಬ ತಿಳ್ಕೊಳ್ಳೋದು ಒಂದು ನಾಗರಿಕ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ವೀಕ್ಷಕರೇ, ಇಲ್ಲಿ ತನಕ 5 ವಿಡಿಯೋ ಸಂಚಿಕೆಗಳಲ್ಲಿ ನಮ್ಮ ಪ್ರಶಾಂತ್ ಸರ್ ಅವರು ತುಂಬ ವಿವರವಾಗಿ ಹಾಗೂ ಮಾರ್ಮಿಕವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ನಿಮಗೆಲ್ರಿಗೂ ತಿಳಿಸ್ಕೊಟ್ರು. ಹಾಗೆ ಇನ್ನು ಮುಂದೆ ಅವರದ್ದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಾಗೆ ಅವರು ನಮ್ಮ ಚಾನಲಲ್ಲಿ ಸ್ವಲ್ಪ ಒಂದು ಗೈಡೆನ್ಸ್ ನೀಡಲಿಕ್ಕೆ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ನೀವು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ಪ್ರಶಾಂತ್ ಸರ್ದು ಟೆಲಿಗ್ರಾಮ್ ಚಾನಲ್ ಇದೆ, ದಾರಿದೀಪ ಅಂತ. ಆ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಟಡಿ ಮೆಟೀರಿಯಲ್ ಕೂಡ ಲಭ್ಯ ಇರುತ್ತೆ. ಸೊ ಅದಕ್ಕೆ ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಹಾಗೆ ಸರ್, ಇಲ್ಲಿ ತನಕ ಬಂದು ನೀವು ಇಷ್ಟು ನಿಮ್ಮ ಟೈಮ್ ತೊಗೊಂಡು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಉಪಯುಕ್ತವಾದಂಥ ಮಾಹಿತಿಗಳನ್ನು ನೀಡಿದ್ರಿ ಸರ್. ತುಂಬ ಧನ್ಯವಾದಗಳು ಸರ್. ನಮಸ್ತೆ.